ಕ್ಷುಲ್ಲಕ ಕಾರಣಕ್ಕೆ ಜಗಳ ಹಲ್ಲೆ ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾದದ್ದು. ಅಲ್ಲಬಕಾಶ್ ಮಾಧ್ಯಮದವರಿಗೆ ಸುಳ್ಳು ಹೇಳಿಕೆ ನೀಡಿದ್ದಾನೆ. ಚಿಂತಾಮಣಿ ಪತ್ನಿ ನಾಪತ್ತೆಯಾಗಿದ್ದಾಳೆ ಎಂದು ಅಲ್ಲಬಕಾಶ್ ದೂರು ನೀಡಿರುವ ವಿಚಾರಕ್ಕೂ ನಮಗೂ ಯಾವುದೇ ರೀತಿಯ ಸಂಬಂಧವಿಲ್ಲ. ಕ್ಷುಲ್ಲಕ ಕಾರಣಕ್ಕೆ ಜಗಳವಾದಾಗ ಅವನೇ ಖುದ್ದಾಗಿ ಕಂಬಿ ಮೇಲೆ ಬಿದ್ದು ಮುಖಕ್ಕೆ ಗಾಯವಾಗಿದೆ ಎಂದು ತನ್ವೀರ್ ಪಾಷಾ ಹಾಗೂ ಅವರ ಪತ್ನಿ ಸಿಮ್ರಾನ್ ರವರು ಸ್ಪಷ್ಟಪಡಿಸಿದರು. ಇಂದು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಅಲ್ಲಬಕಾಶ್ ಹಾಗೂ ಲೇಟ್ ಅಮೀರ್ ಜಾನ್ ರವರ ಕುಟುಂಬದೊಂದಿಗೆ ಕ್ಷುಲ್ಲಕ ಕಾರಣಕ್ಕೆ ಮಾತುಕತೆಯಾಗುತ್ತಿದ್ದ ವೇಳೆ ಅಲ್ಲಬಕಾಶ್ ಖುದ್ದಾಗಿ ಅಲ್ಲಿಗೆ ಬಂದು ತಗಾದೆ ತೆಗೆದಿದ್ದಲ್ಲದೆ ಅವನೇ ಕಂಬಿ ಮೇಲೆ ಬಿದ್ದು ನಾವು ಹಲ್ಲೆ ನಡೆಸಿದ್ದೇವೆ ಎಂದು ಮಾಧ್ಯಮದವರಿಗೆ ಸುಳ್ಳು ಹೇಳಿಕೆ ನೀಡಿದ್ದಾನೆ. ನನ್ನ ಹಾಗೂ ನನ್ನ ಪತ್ನಿಯ ವಿರುದ್ಧ ಹಲ್ಲೆ ಮಾಡಿರುವ ಆರೋಪ ಮಾಡಿರುವುದು ಸತ್ಯಕ್ಕೆ ದೂರವಾದದ್ದು. ಮದುವೆ ಮಾಡ್ಕೊಂತಾರಂತೆ ನನ್ನ ತಂಗಿ, ಅದಕ್ಕೂ ಹೇಳೋಕ್ಕೋಗಿ ಅವಳು ನನ್ನ ತಂಗಿ ಬಂದು ನನ್ನ ತಲೆ ಎತ್ಕೊಂಡು ಕೆಳಗಡೆ ಬಿಡ್ಬಿಟ್ಟು ನನಗೆ ಹೊಡೆದಿದ್ದು. ನಾನು ಹೇಳಕ್ಕೆ ಹೋಗಿದ್ದಷ್ಟೇ, ಯಾಕಮ್ಮ ನೀನು ಮದುವೆ ಮಾಡ್ಕೊತಾ ಇದೆಯಾ ಅವ್ಳಿಗೆ ಅಂತ ಹೇಳಕ್ಕೆ ಹೋಗಿದ್ದಷ್ಟೇ. ಅವಳು ಬಂದು ತಲೆಗೆ ಇಟ್ಕೊಂಡು ಕೆಳಗಡೆ ಬಿಸಾಕಿ ನನಗೆ. ಆಮೇಲೆ ನಮ್ಮಮ್ಮ ಬಂದು ನನಗೆ ಇಬ್ಬರು ಇಟ್ಕೊಂಡು ಕೆಳಗಡೆ ಬಿಸಾಕಿದ್ದಾರೆ. ಆಮೇಲೆ ನಮ್ಮ ಭಾವ ಬಂದು ನಮಗೆ ಇಟ್ಕೊಂಡು ಹೊಡೆದಿದ್ದಾರೆ. ಭಾವ, ನಮ್ಮಮ್ಮ, ನನ್ನ ತಂಗಿ ಮೂವರು ಸೇರಿ ಅಲ್ಲ. ನಮ್ಮ ಅಪ್ಪ ಮೊದಲನೇ ಹೆಂಡತಿ ಮಕ್ಕಳು ಇಬ್ಬರು. ಅವರು ನನ್ನ ತಂಗಿ ಎಲ್ಲೋ ಹೊಟ್ಟೋಗಿದ್ದಾಳೆ, ನಮ್ಮ ಅಕ್ಕ ಎಲ್ಲೋ ಹೊಟ್ಟೋಗಿದ್ದಾರೆ. ನಿಮ್ಗೆ ಗೊತ್ತಿಲ್ಲ ಅದು ಎಲ್ಲಿದ್ದಾಳೋ ಅಂತವಳು. ಅವ್ರು ಇಲ್ಲಿ ಬಂದಿದ್ದಕ್ಕೆ ಅಲ್ಲಿ ಜಾಸ್ತಿ ಗಲಾಟೆ ಆಗಿದ್ದು. ನಮ್ಮ ಭಾವ ಬಂದಿದ್ದಕ್ಕೆ ಅಲ್ಲಿ ಜಾಸ್ತಿ ಗಲಾಟೆ ಆಗಿತ್ತು. ಇಷ್ಟೊಂದು ಗೊತ್ತಾಯಿತು. ನನ್ನ ಹೆಸರು ತನ್ವೀರ್ ಅಂತ. ನಾವು ಕಿದ್ವಾಯಿ ನಗರಲ್ಲಿದ್ದೀವಿ, ಚಿಂತಾಮಣಿ ನಗರದ 20 ನಂಬರ್ ವಾರ್ಡಲ್ಲಿ ಇರೋದು. ನಾವು ಬಂದು ನಮ್ಮ ಗಂಡ ಹೆಂಡತಿ ಇಬ್ಬರು ಚೆನ್ನಾಗಿದ್ದೀವಿ. ನಮ್ಮ ಅತ್ತೆ ಮನೆಗೆ ಬರ್ತಾಯಿದ್ರಿ. ನಾವು ಎಲ್ಲರೂ ಕರೆಕ್ಟಾಗಿದ್ರಿ, ಜೋಡಿ ಆಗಿದ್ರಿ. ಇವನು ದೊಡ್ಡ ಹೆಂಡತಿ ಮಗನ ಅಳಿಯ ಇವನು ಓದ್ತಾ ಇದ್ದ. ಇವನಿಂದ ನಮ್ಗೆ ಜಗಳ ಆಗಿ ಈ ಥರ ಆಗೈತೆ, ಈ ಪರಿಸ್ಥಿತಿ ಬಂದಿದ್ದೀವಿ. ನಾನು ಕೆಲಸಕ್ಕೆ ಹೋಗಿದ್ದೆ, ನನ್ನ ಹೆಂಡತಿಗೆ ಹಿಡ್ಕೊಂಡು 3 ಜನ ಹೊಡಿತಾಯಿದ್ರು. ಇಬ್ಬರು ಅಮ್ಮ ತಾಯಿ ಇಬ್ಬರು ಹೊಡಿತಾಯಿದ್ರು. ನಾನು ಬಂದಿದ್ದಕ್ಕೋಸ್ಕರಕ್ಕೆ ಅವನು ಅಳಿಯಾನು ಬಂದು ಅವನು ಹೊಡೆದವನೆ. ಅವರು ಗಿರಿನ ಮೇಲೆ ಬಿದ್ದೋಗಿದ್ದಕ್ಕೆ ನಾವೆಲ್ಲ ಹೊಡೆದಿದ್ದೀವಿ ಅಂತ ಹೇಳಿದವರು ಅವರು. ನಾವೇನು ಯಾರೂ ಮುಟ್ಟಿಲ್ಲ, ನಮ್ಮ ಅಣ್ಣ ತಮ್ಮಂದರು ಯಾರೂ ಬಂದಿಲ್ಲ, ನಾವೇ ಇದ್ದಿದ್ದು, ಯಾರೂ ಇಲ್ಲ. ಬೇಕಾದರೆ ವಿಚಾರಣೆ ಮಾಡಿ ಬೇಕಾದರೆ ಕೇಳಿ, ಎಲ್ಲ ಕೇಳಿಬಿಟ್ಟು ನಮಗೆ ಹೇಳಿ. ಹೊಡೆದಿಲ್ಲ, ನಾವೇನು ಮಾಡಿಲ್ಲ ಅವ್ರಿಗೆ. ಬೇಕಾದರೆ ಎನ್ಕ್ವೈರಿ ಮಾಡ್ಕೊಳ್ತೆ. ಅವರು ಆರೋಪ ಮಾಡಿದ್ದಾರೆ, ನಮ್ಮ ಮೇಲೆ ಎಲ್ಲ ಕಂಪ್ಲೇಂಟ್ ಮಾಡೋರೆ, ಕೇಸ್ ಮಾಡೋರೆ. ಆದರೆ ನಾವೇನು ಮಾಡೋಕ್ಕೆ ಹೋಗಿಲ್ಲ.